ಇಂದು 29ನೇ ತಾರೀಕು ಬುಧವಾರ, ಉತ್ತರಾಷಾಢ ನಕ್ಷತ್ರ ಮತ್ತು ಇಂದು ಅಮಾವಾಸ್ಯೆ. ಎಲ್ಲರಿಗೂ ಇಂದು ಸ್ವಲ್ಪ ಎಚ್ಚರಿಕೆ ಅವಶ್ಯಕವಾಗಿರುತ್ತೆ. ಇಂದು ಮೇಷರಾಶಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಕಾರ್ಯಕ್ಷೇತ್ರದಿಂದ ನಿಮಗೆ ಮನಸ್ಸು ಡೈವರ್ಟ್ ಆಗುತ್ತೆ. ಆದ್ದರಿಂದ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿದ್ದಂತಹ ತೊಂದರೆಗಳೆಲ್ಲವೂ ಇಂದು ಬಗೆಹರಿಯುತ್ತೆ. ವೃಷಭ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ. ಆದರೆ ಈ ಭಾಗ್ಯೋದಯದ ಫಲ ಇತ್ಯಾದಿಗಳು ಬೇರೆಯವರ, ದೊಡ್ಡವರ ಮತ್ತು ಭಗವಂತನ ಆಶೀರ್ವಾದದಿಂದ ಮಾತ್ರ ಗಿಟ್ಟೋದು. ಆದ್ದರಿಂದ ವಿನಯವಾಗಿ ಇವತ್ತು ಪೂಜಾದಿಗಳನ್ನು ಮಾಡಿ. ಮಿಥುನ ರಾಶಿಯವರಿಗೆ ಮನಸ್ಸಿಗೆ ಕ್ಲೇಶ ಇರುವಂತಹ ದಿವಸ. ಮುಖ್ಯವಾದಂತಹ ವಿಚಾರಗಳಲ್ಲಿ ಯಾವುದೇ ನಿರ್ಧಾರಗಳನ್ನು ಮಾಡಬೇಡಿ. ನಿಮ್ಮ ಪ್ರೀತಿ ಪಾತ್ರದಿಂದ ಇಂದು ಯಾವುದೇ ರೀತಿಯ ಪ್ರೋತ್ಸಾಹ ಮತ್ತೆ ನಿಮಗೆ ಹೊಂದಾಣಿಕೆ ಆಗೋದಿಲ್ಲ. 2 ದಿನ ಸುಮ್ಮನಿದ್ಬಿಡಿ. ಕರ್ಕ ರಾಶಿಯವರಿಗೆ ನೆಮ್ಮದಿ, ಮನಸ್ಸಿಗೆ ಪಾರ್ಟ್ನರ್ಶಿಪ್ ಇತ್ಯಾದಿಗಳಲ್ಲಿ ಸಂಸಾರ, ದಾಂಪತ್ಯ ಇವುಗಳೆಲ್ಲದರಲ್ಲೂ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ತಿಂಗಳಲ್ಲಿ ಸಿಗುವಂತಹ ದಿವಸ ಇದಾಗಿರುತ್ತೆ. ಎಲ್ಲದರಲ್ಲೂ ನೀವು ಇದು ಮುಂದುವರಿಯಬಹುದು. ಸಿಂಹರಾಶಿಯವರಿಗೆ ಶತ್ರು ಬಾಧೆ ಕಾಡೋದಿದೆ. ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋದಿದೆ. ನೀವು ಜಯವನ್ನೇನೋ ಸಾಧಿಸಬಹುದು, ಆದರೆ ಮನಸ್ಸಿಗೆ ಕ್ಷೋಭೆ ಇಲ್ಲದೆ ಯಾವುದೇ ವಿಚಾರದಲ್ಲೂ ಇಂದು ಯಾವ ಕೆಲಸವೂ ಆಗೋದಿಲ್ಲ. ಕನ್ಯಾ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಅಷ್ಟೊಂದು. ಕಾರ್ಯಕ್ಷೇತ್ರ ಜವಾಬ್ದಾರಿಗಳು ತುಂಬಾ ಇರುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಂದ ಮನಸ್ಸಿಗೆ ಕ್ಷೋಭೆ ಉಂಟಾಗುತ್ತೆ. ಆದರೆ ನಿಮ್ಮ ಬುದ್ಧಿ ಶಕ್ತಿಯನ್ನ ಉಪಯೋಗಿಸಿ ಕಾರ್ಯಕ್ಷೇತ್ರದಲ್ಲಿ ಖಂಡಿತ ಯಶಸ್ಸನ್ನ ಪಡೆಯಬಹುದು. ತುಲಾ ರಾಶಿಯವರಿಗೆ ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ, ಕೋರ್ಟ್, ಡಾಕ್ಯುಮೆಂಟೇಶನ್ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಕ್ಷೋಭೆ ಇರೋದಿದೆ. ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನ ಮಾಡ್ತಾ ಇರೋರಿಗೆ ಸ್ವಲ್ಪ ಮನಸ್ಸಿಗೆ ತೊಂದರೆ ಆಗೋದಿದೆ, ಜವಾಬ್ದಾರಿ ಹೆಚ್ಚಾಗೋದಿದೆ ಮತ್ತು ಯಾವುದೇ ಜಡ್ಜ್ಮೆಂಟ್ ನಿಮ್ಮ ಪರವಾಗಿ ಇಂದು ಆಗುತ್ತೆ ಅನ್ನುವಂತಹ ಸಾಧ್ಯತೆ ಇಲ್ಲ. ಆದ್ರಿಂದ ಹುಷಾರಾಗಿ ಇರಬೇಕಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ಪರಾಕ್ರಮದಿಂದ ಎಲ್ಲ ಕೆಲಸಗಳನ್ನು ಮಾಡ್ತೀರಿ, ಜಯವನ್ನು ಕೂಡ ಸಾಧಿಸ್ತೀರಿ. ಸಹೋದರ ಸಹೋದರಿಯರಿಂದ ಎಲ್ಲ ರೀತಿಯಲ್ಲೂ ನಿಮಗೆ ಸಹಕಾರ ಪ್ರಾಪ್ತಿಯಾಗುತ್ತಿದೆ. ಮಾಸ್ ಮೀಡಿಯಾ, ಕಮ್ಯುನಿಕೇಶನ್ ಇತ್ಯಾದಿಗಳಲ್ಲಿರೋರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಧನು ರಾಶಿಯವರಿಗೆ ಸಂಸಾರದಲ್ಲಿ ನೆಮ್ಮದಿ. ಸಂಸಾರದ ವಿಷಯವೇ ಇವತ್ತು ಮುಖ್ಯವಾಗಿರುತ್ತೆ. ಸಂಸಾರದ ವೆಚ್ಚ, ಖರ್ಚುಗಳು, ಹಣಕಾಸು ಇತ್ಯಾದಿ ವ್ಯವಹಾರಗಳಲ್ಲಿ ಇಂದು ನೀವು ಅನೇಕ ರೀತಿಯ ಯೋಚನೆಗಳನ್ನ ಮಾಡಿ ಪ್ಲಾನ್ಗಳನ್ನ ಹಾಕೊಳ್ಬಹುದು. ಮಕರ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ತೇನೋ ಅಂತ ಭಾಸವಾಗುವಷ್ಟರಲ್ಲೇ ಮನಸ್ಸಿನ ನೆಮ್ಮದಿ ಪುನಃ ಕೈಗೂಡುತ್ತೆ. ಹಿಂದಿನ 2 ದಿನಗಳಲ್ಲಿ ಮನಸ್ಸಿಗೆ ಇದ್ದಂತಹ ಕ್ಷೋಭೆ ಮಾಯವಾಗೋದ್ರಿಂದ ಮುಂದೇನು ಮಾಡಬೇಕು ಅನ್ನುವ ಮಾರ್ಗದರ್ಶನವನ್ನು ನೀವೇ ನಿಮ್ಮಲ್ಲೇ ಪಡೆದುಕೊಳ್ತೀರಿ. ಕುಂಭರಾಶಿಯವರಿಗೆ ಅಷ್ಟೇನು ಪ್ರಶಸ್ತವಾದ ದಿನ ಅಲ್ಲ. ಇಡೀ ತಿಂಗಳು ಅನೇಕ ರೀತಿಯಲ್ಲಿ ಮಿತ್ರತ್ವಗಳಲ್ಲಿ, ಮುಖ್ಯ ಸಂಬಂಧಗಳಲ್ಲಿ ಒಡಕುಗಳನ್ನು ನೋಡಬಹುದು. 2 ದಿನಗಳ ಕಾಲ ಯಾವ ಮುಖ್ಯ ನಿರ್ಧಾರವನ್ನು ಕೂಡ ಮಾಡಬೇಡಿ. ಮೀನರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ. ಮಿತ್ರರಿಂದ ಇವತ್ತು ಯಶಸ್ಸು ಪ್ರಾಪ್ತಿ, ಧನಾಗಮದ ಸೂಚನೆ ಇತ್ಯಾದಿಗಳು. ಮನಸ್ಸಿಗೆ ಮಿತ್ರರಿಂದ ಅತಿ ಹೆಚ್ಚಿನ ಸಂತೋಷ ಪ್ರಾಪ್ತಿಯಾಗುತ್ತೆ. ಮಿತ್ರರೊಂದಿಗೆ, ಗುಂಪುಗಳೊಂದಿಗೆ ಬಹಳ ಚೆನ್ನಾಗಿ ಬೆರೀತೀರಿ. ಇದರಿಂದ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣ್ತೀರಿ.